ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಧರ್ಣೀಶ್ ಪುಕನ್ಕೆರೆ. ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ವೋ ಅದು ಬೇರೆ ಮಾತು. ಆದರೆ ಹಿಂದೆ ಯಾವ ರೀತಿ ಮುಖ್ಯಮಂತ್ರಿಗಳನ್ನ ಬದಲಾವಣೆಗಳು ಆದ್ವು, ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತು, ಬಿಜೆಪಿ ಹೈಕಮಾಂಡ್ ಏನು ಮಾಡ್ತು, ಅಫ್ಕೋರ್ಸ್ ಜನತಾ ಪರಿವಾರದ ಹೈಕಮಾಂಡ್ ಏನು ಮಾಡ್ತು ಅನ್ನುವಂಥದ್ದೆಲ್ಲವನ್ನ ನೋಡೋಣ. ಈ ರೀತಿ ಮುಖ್ಯಮಂತ್ರಿಯನ್ನ ಪೂರ್ಣಾವಧಿಗಲ್ಲದೆ ಒಂದು ರೀತಿಯಲ್ಲಿ ವಿನಾಕಾರಣದಲ್ಲಿ ಬದಲಾಯಿಸಿದ ಸಂಗತಿಗಳನ್ನು ನೋಡೋದಾದ್ರೆ ಅದು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರಿಂದ ಶುರುವಾಗುತ್ತೆ. 1978ರಲ್ಲಿ ಅವರ ದೇವರಾಜ್ ಅರಸು ಅವರನ್ನ ಕೆಳಗಿಳಿಸಿ ಗುಂಡೂರಾವ್ ಅವರನ್ನ ಮುಖ್ಯಮಂತ್ರಿ ಮಾಡಿದರು. ಆಗ ದೇವರಾಜ್ ಅರಸು ಅವರನ್ನ ಕೆಳಗಿಳಿಸಿದ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ. ಯಾಕೆ ಅಂದರೆ ದೇವರಾಜ್ ಅರಸು ಅವರು ಇಂದಿರಾ ಗಾಂಧಿ ಅವರ ಅವಕೃಪೆಗೆ ಒಳಗಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ ದೇವರಾಜ್ ಅರಸು ಅವರನ್ನ ಇಳಿಸಿದ್ರು ಇಂದಿರಾ ಗಾಂಧಿ. ಆಗ ಬಂಗಾರಪ್ಪ ಅವರು KPCC ಅಧ್ಯಕ್ಷ ಆಗಿದ್ರು. ಆದರೂ ಕೂಡ ಅವ್ರನ್ನ CM ಆಗಿ ಮಾಡಲಿಲ್ಲ. ಅಷ್ಟೇ ಅಲ್ಲ, ಬಂಗಾರಪ್ಪ ಅವ್ರನ್ನ ಗುಂಡೂರಾವ್ ಸಂಪುಟಕ್ಕೂ ಕೂಡ ಸೇರಿಸ್ಕೊಳ್ಳಿಲ್ಲ. ಅದೇ ಕಾರಣಕ್ಕೆ ಬಂಗಾರಪ್ಪ ಕ್ರಾಂತಿರಂಗ ಕಟ್ಟಿದ್ರು ರಾಮಕೃಷ್ಣ ಹೆಗಡೆ ಅವ್ರ ಜೊತೆಲಿ. 1983ರಲ್ಲಿ ಕ್ರಾಂತಿರಂಗ ಅಧಿಕಾರಕ್ಕೆ ಬಂತು. ಆದರೆ ರಾಮಕೃಷ್ಣ ಹೆಗಡೆ ಬಂಗಾರಪ್ಪ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ. ಆಗ ಇನ್ನೊಂದು ವಿಶೇಷ ಏನು ಅಂತಂದರೆ, ಬಂಗಾರಪ್ಪ ತಮ್ಮ ಸ್ವಕ್ಷೇತ್ರ ಸೊರಬದಲ್ಲಿ ಸ್ಪರ್ಧೆ ಮಾಡಿದ್ರು, ಪ್ರಚಾರಕ್ಕೆ ಹೋಗಲಿಲ್ಲ. ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಸೊರಬದಲ್ಲಿ ಪ್ರಚಾರಕ್ಕೆ ಹೋಗದೆ ಗೆದ್ರು. ಆದರೂ ಕೂಡ ರಾಮಕೃಷ್ಣ ಹೆಗಡೆ ಬಂಗಾರಪ್ಪ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ. ಸೊ ಬಂಗಾರಪ್ಪ ಕ್ರಾಂತಿರಂಗವನ್ನು ಕೂಡ ಹೊರಬಂದರು ಅಂತ ಅಂದ್ಕೊಳ್ಳಿ. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಆಗಿದ್ದೇನಪ್ಪ ಅಂತಂದರೆ, ವೀರೇಂದ್ರ ಪಾಟೀಲ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು. ವೀರೇಂದ್ರ ಪಾಟೀಲ್ ಅವರನ್ನ ಅವ್ರಿಗೆ ಅನಾರೋಗ್ಯ ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿ ಅವರು ನೋಡ್ಲಿಕ್ಕೆ ಹೋದಾಗ ಕೆಲವರು ಹೇಳ್ತಾರೆ ಅವರು ನೋಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ, ಹಾಗಾಗಿ ರಾಜೀವ್ ಗಾಂಧಿ ಆ ರೀತಿ ಮಾಡಿದ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ ಹೋಗಿ ಮಾತಾಡಿದ್ರು, ವೀರೇಂದ್ರ ಪಾಟೀಲ್ ಅವ್ರಿಗೆ ಮಾತಾಡೋ ಸ್ಥಿತಿನಲ್ಲೇ ಇರಲಿಲ್ಲ. ಪರಿಣಾಮವಾಗಿ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಬದಲಾಯಿಸಬೇಕಾಗಿತ್ತು, ಬದಲಾಯಿಸಿದ್ರು. ಅದು ಏರ್ಪೋರ್ಟ್ಗೆ ಹೋಗಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳಿದ್ರು ಅನ್ನುವಂಥ ವ್ಯಾಖ್ಯಾನ ಇದೆ. ಒಟ್ಟಿನಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ತೆಗೆದಿದ್ದು ರಾಜೀವ್ ಗಾಂಧಿ. ಅದಾದಮೇಲೆ ಬಂಗಾರಪ್ಪ ಅವರನ್ನೇ CM ಮಾಡಿದರು. ಆಗ ಹಿಂದೆ ಬಂಗಾರಪ್ಪ ಅವ್ರಿಗೆ ಅಧಿಕಾರ ತಪ್ಪಿಸಿದಂತಹ ಕಾಂಗ್ರೆಸ್ ಆಗ ಬಂಗಾರಪ್ಪ ಅವರನ್ನು ಮಾಡಿದರು 1999ರಲ್ಲಿ. ಬಟ್ 2 ವರ್ಷ ಬಂಗಾರಪ್ಪ ಅವ್ರನ್ನ ತೆಗೆದು ವೀರಪ್ಪ ಮೊಯ್ಲಿಯನ್ನು ಮಾಡಿದರು. ಬಂಗಾರಪ್ಪ ಅವ್ರನ್ನ ತೆಗೆದಿದ್ದು ಇನ್ನೊಬ್ಬ ಮಾಜಿ ಪ್ರಧಾನಿ PV ನರಸಿಂಹರಾವ್. ಸೊ ವೀರಪ್ಪ ಮೊಯ್ಲಿ ಬಂದರು, ವೀರಪ್ಪ ಮೊಯ್ಲಿ ಬರೀ ಅವರು ಅಷ್ಟೇ ಅಧಿಕಾರವನ್ನು ಕಳ್ಕೊಂಡ್ರು. ನೆಕ್ಸ್ಟು ಜನತಾ ಪರಿವಾರ ಸರದಿ. 1994ರಲ್ಲಿ ದೇವೇಗೌಡ ಮುಖ್ಯಮಂತ್ರಿ ಆದ್ರಲ್ಲ, ಆಗ ಅದು ಒಂದು ರೀತಿಯಲ್ಲಿ ಕಿತ್ಕೊಂಡಿದ್ದದು ರಾಮಕೃಷ್ಣ ಹೆಗಡೆ ಅವರಿಂದ. ಯಾಕೆಂದರೆ ರಾಮಕೃಷ್ಣ ಹೆಗಡೆ ಅವ್ರ ಪರ ದೆಹಲಿ ನಾಯಕರು, ಬಿಜು ಪಟ್ನಾಯಕ್, ಚಂದ್ರಶೇಖರ್ ಇವರೆಲ್ಲ ಬಂದು ಲಾಬಿ ಮಾಡ್ತಾಯಿದ್ರು. ಬಟ್ ದೇವೇಗೌಡರು ಗಲಾಟೆ ಮಾಡಿಸಿ ರಾಮಕೃಷ್ಣ ಹೆಗಡೆ ಅವರಿಂದ ಕಿತ್ಕೊಂಡ್ರು. ಅದಕ್ಕೊಂದು ಅಂದರೆ ಒಂದು ಸಣ್ಣ ಸಮರ್ಥನೆ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಹೇಳಿದೆ. ಬಟ್ 1996ರಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆದಾಗ ಆಗ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕ್ಲೇಮ್ ಮಾಡಿದ್ದು ಇದೇ ಸಿದ್ದರಾಮಯ್ಯ. ಬಟ್ ದೇವೇಗೌಡ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು JH ಪಟೇಲ್ ಅವರನ್ನ. ಸಿದ್ದರಾಮಯ್ಯ ಅವರಿಗೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ದು ದೇವೇಗೌಡ. ಇದು ಜನತಾ ಪರಿವಾರದ ವಿಷಯ. ನೆಕ್ಸ್ಟ್ ಬೇರೆ ಬೇರೆ ರೀತಿಯ ತಿರುಗಳನ್ನು ಪಡ್ಕೊಂಡ್ರು, ಬೇರೆ ಬೇರೆಯವರು ಅಧಿಕಾರವನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ಅದನ್ನ ಹೇಳ್ತೀನಿ. ಏನಂತಂದ್ರೆ 2004ರಿಂದ 2006ರವರೆಗೆ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು. ಅದನ್ನ ಕಿತ್ಕೊಂಡಿದ್ದು JDS ನಾಯಕ HD ಕುಮಾರಸ್ವಾಮಿ. ಯಾಕೆಂದ್ರೆ ಆ ಸರ್ಕಾರ ಚೆನ್ನಾಗಿ ನಡೀತಾ ಇತ್ತು. ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ರು, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು. ತಾವು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಆ ಸರ್ಕಾರವನ್ನ ಕೆಡವಿದ್ರು, ಕಿತ್ಕೊಂಡ್ರು. ಅದಾದ್ಮೇಲೆ 2008ರಲ್ಲಿ ವಚನ ಭ್ರಷ್ಟತೆ ಅನ್ನುವಂತಹ ವಿಷಯವನ್ನ ಮುಂದೆ ಮಾಡಿಕೊಂಡು ಚುನಾವಣೆಗೆ ಹೋಗಿದ್ದಂತ ಯಡಿಯೂರಪ್ಪ 2008ರಲ್ಲಿ ಅಧಿಕಾರಕ್ಕೆ ಬಂದ್ರು. ಅಧಿಕಾರಕ್ಕೆ ಬಂದವರು 2011ರಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಜೈಲಿಗೆ ಹೋದ್ರು. ಆದರೆ ಜೈಲಿಗೆ ಹೋದ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಅಂತ ಅನ್ಸಿದ್ರು. ಬಟ್ ಜೈಲಿಗೆ ಹೋಗ್ಲಿಕ್ಕೆ BJP ನಾಯಕರು, ಅದರಲ್ಲೂ ಹೈಕಮಾಂಡ್ ನಾಯಕರು, LK ಅಡ್ವಾಣಿ ಅಂತ ಕೆಲವು ನಾಯಕರು, ಕರ್ನಾಟಕದಲ್ಲಿ ದಿವಂಗತ ಅನಂತಕುಮಾರ್ ಅಂತ ನಾಯಕರು ಕೆಲಸ ಮಾಡಿದ್ರು. ಅದೊಂದು ರೀತಿಯಲ್ಲಿ ಪಿತೂರಿ ಅನ್ನುವಂತಹ ಮಾತು ಇದೆ. ಹಾಗಾಗಿ ಅದು ಕೂಡ ಯಡಿಯೂರಪ್ಪ ಅವರಿಂದ ಕಿತ್ಕೊಂಡಿದ್ದೆ. ಇನ್ನು 2012ರಲ್ಲಿ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಯಡಿಯೂರಪ್ಪ. ಅವರೇ ಕಡೆಗೆ ಸದಾನಂದ ಗೌಡರಿಂದ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ಕೊಂಡ್ರು. ಅದಾದಮೇಲೆ 2019ರಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಬಂತು. ಆಗ ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಸರ್ಕಾರವನ್ನು ಕೆಡಗಿದ್ದು ಯಡಿಯೂರಪ್ಪ ಕೆಡಿದ್ರು ಕೂಡ ಭಾಳ ದಿನ ಉಳ್ಕೊಳ್ಳೋಕ್ಕಾಗಲಿಲ್ಲ. 2021ರಲ್ಲಿ ಅವರು ಏನು CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು
ಮೋದಿ, ಅಮಿತ್ ಶಾ, BL ಸಂತೋಷ್, ಪ್ರಹ್ಲಾದ್ ಜೋಶಿ ಇವರೆಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ 2023ರಿಂದ ಸಿದ್ದರಾಮಯ್ಯ ಸರ್ಕಾರ ಬಂತು. ಸ್ವಲ್ಪ ದಿನಗಳಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯ ಶುರುವಾಯಿತು. ಈಗಲೂ ಕೂಡ ಚರ್ಚೆ ನಡೀತಾ ಇದೆ. ವೀಕ್ಷಕರೇ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ಘಟನೆಗಳಿವು. ಅವುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.